ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ಜೋರಾಗಿದೆ. ಗದ್ದುಗೆ ಗುದ್ದಾಟದ ನಡುವೆಯೇ ಸಿಎಂ ಮತ್ತು ಡಿಸಿಎಂ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದು ಇವತ್ತು ಶಾಸಕರು, ಸಂಸದರು, ಎಂಎಲ್ಸಿಗಳ ಸಭೆಯನ್ನ ನಡೆಸಲಿದ್ದಾರೆ. ಮನ್ರೇಗಾ ಹೆಸರು ಬದಲಾವಣೆಯನ್ನ ವಿರೋಧಿಸಿ ರಾಜ್ಯಾದ್ಯಂತ ಹೋರಾಟ ರೂಪಿಸಲು ಈ ಸಭೆ ನಡೀತಾ ಇದೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಇಬ್ಬರೂ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಹೈಕಮಾಂಡ್ ಸೂಚನೆಯಂತೆ ಸಭೆ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಅಧಿಕಾರ ಹಸ್ತಾಂತರ ಕಲಹ ಜೋರಾಗಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ವೈರಾಗ್ಯದ ಮಾತುಗಳನ್ನು ಆಡಿದ್ದು ಅಚ್ಚರಿಗೆ ಕಾರಣವಾಗಿದೆ. ಕರ್ನಾಟಕವನ್ನು ಮುಖ್ಯಮಂತ್ರಿಯಾಗಿ ದೀರ್ಘಕಾಲ ಆಳಿದ ಸಿಎಂ ಎಂಬ ಕೀರ್ತಿಗೆ ಸಿದ್ದರಾಮಯ್ಯ ಪಾತ್ರರಾಗಿದ್ದಾರೆ. ಆದರೆ ನಿನ್ನೆ ಸಿದ್ದರಾಮಯ್ಯನವರು ಅವರ ಬಾಯಿಯಿಂದ ವೈರಾಗ್ಯದ ನುಡಿಗಳು ಬಂದಿರೋದು ಅಚ್ಚರಿಗೆ ಕಾರಣವಾಗಿದೆ. ಇನ್ನೆಷ್ಟು ದಿನ ರಾಜಕೀಯದಲ್ಲಿರ್ತೀವೋ ಗೊತ್ತಿಲ್ಲ ಅಂತ ಹೇಳೋ ಮೂಲಕ ಯಾವ ಸಂದೇಶ ನೀಡಿದ್ರು ಅನ್ನೋ ಚರ್ಚೆ ಜೋರಾಗ್ತಿದೆ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ನನ್ನ ಆಡಳಿತ ತೃಪ್ತಿ ಇದೆ. ಸಿದ್ದರಾಮಯ್ಯ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿತಾ ಇದ್ದಂತೆ ಸಿಎಂ ಆಪ್ತರು ನೇರ ಅಖಾಡಕ್ಕಿಳಿದಿದ್ದಾರೆ. ಸಿದ್ದರಾಮಯ್ಯನವರೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಅನ್ನೋ ಹೇಳಿಕೆ ನೀಡ್ತಾ ಡಿಕೆಶಿ ಬಣಕ್ಕೆ ಟಕ್ಕರ್ ಕೊಡ್ತಿದ್ದಾರೆ. ದಾವಣಗೆರೆಯಲ್ಲಿ ಮಾತಾಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಅಂದ್ರೆ ಅವರು 5 ವರ್ಷಕ್ಕೆ ಅಂತಾನೆ ನೇಮಕ ಮಾಡಿರೋದು, ಇದರಲ್ಲಿ ಅರ್ಧ ಅಂತ ಇರಲ್ಲ ಅಂತ ಹೇಳಿದ್ದಾರೆ. ಅರ್ಧ ಅಂತ ಯಾರು ಹೇಳ್ಯಾರ? ಎಲ್ಲಿದೆ? ಎಲ್ಲಿದೆ? ಅರ್ಧ ಗಿರ್ದ ಅಂತ ಎಲ್ಲಿದೆ ಹೇಳಿ? ಇಲ್ಲ, ಈಗೇನು ಸಮಸ್ಯೆಗಳಂದ್ರೆ ನೋಡ್ತಾ ಇದೀವಲ್ಲ, ಎಲ್ಲ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ನಾವು 5 ವರ್ಷ ಅಂತ ಲೆಕ್ಕ. ಇಷ್ಟೇ ಅಂತ ಯಾರು ಹೇಳಿಲ್ಲ. ಹೇಳಿದ್ರೆ ಹೇಳ್ತೀವಿ. ಮಕರ ಸಂಕ್ರಾಂತಿ ನಂತರ ನಮಗೆಲ್ಲೂ ಇಲ್ಲ. ಎಲ್ಲಿ ಹೇಳಿದಾರೆ ಹೇಳಿ? 100 ಡೆಸರ್ಟ್, 200, 300 ಎಲ್ಲಿ ಯಾರು ಹೇಳಿಲ್ಲ. ಇನ್ನು ನಾವೇನು ಹೇಳೋದು? ಅತಿ ಹೆಚ್ಚು ಮುಖ್ಯಮಂತ್ರಿ ದಿನಗಳನ್ನು ಅನುಭವಿಸಿರ್ತಕ್ಕಂಥವ್ರು, ಅದೇ ಹೆಮ್ಮೆ ವಿಷಯ ನಮಗೆಲ್ಲ. ಓಕೆ, ಥ್ಯಾಂಕ್ ಯು. ಅರ್ಧ ಅಂತ ಯಾರು ಹೇಳ್ಯಾರ? ಎಲ್ಲಿದೆ? ಇಲ್ಲ, ಎಲ್ಲಿದೆ? ನೀವು ಹೇಳಿ. ಅರ್ಧ ಗಿರ್ದ ಅಂತ ಎಲ್ಲಿದೆ ಹೇಳಿ? ಇಲ್ಲ, ಈಗೇನು ದೇವರಾಜ ಅರಸು ದಾಖಲೆ ಸರಿಗಟ್ಟಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭಾಗ್ಯಗಳನ್ನ ಕೊಟ್ಟ ಭಾಗ್ಯವಿದಾತ ಅಂತ ಕರೆದಿರುವಂತಹ ನಾರಾಯಣಸ್ವಾಮಿ ದಲಿತರಿಗೆ, ರೈತರಿಗೆ, ಅಲ್ಪಸಂಖ್ಯಾತರು ಸೇರಿದಂತೆ ಅನೇಕ ವರ್ಗಗಳಿಗೆ ಯೋಜನೆಯನ್ನು ರೂಪಿಸಿದ ಯುಗ ಪುರುಷ ಅಂತ ಕೊಂಡಾಡಿದ್ದಾರೆ. ಸಿದ್ದರಾಮಯ್ಯ ಆರ್ಥಿಕ ತಜ್ಞರಾಗಿದ್ದರಿಂದಲೇ ಕಷ್ಟದ ಕಾಲದಲ್ಲಿ ರಾಜ್ಯವನ್ನ ಮುನ್ನಡೆಸಿದ್ರು ಅಂತ ಬಹುಪರಾಕ್ ಹಾಕಿದ್ದಾರೆ. ದೇಶ ಕಂಡಂತಹ, ರಾಜ್ಯ ಕಂಡಂತಹ ಆರ್ಥಿಕ ತಜ್ಞರು, ಹೈಂದ ಸಮಾಜದ ನಾಯಕರು, ಬಡವರ ಪರವಾಗಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಇವತ್ತು ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ದಿನಗಳ ಕಾಲ ರಾಜ್ಯಭಾರವನ್ನು ಮಾಡಿದಂತಹ ದಿವಂಗತ ದೇವರಾಜ ಅರಸರವರ ದಾಖಲೆಯನ್ನು ಸರಿಗಿಡಿದಂತಹ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಿಗೆ ಬಂಗಾರಪೇಟೆ ತಾಲೂಕು ಜನತೆ ಮತ್ತು ಕೋಲಾರ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸ್ನೇಹಿತರು, ರಾಜಕೀಯ 50 ವರ್ಷಗಳ ಸುದೀರ್ಘ ಜೀವನದಲ್ಲಿ ಅನೇಕ ಏಳು ಬೀಳದ ಕಂಡ ಮಹಾನ್ ನಾಯಕರು. ಅಹಿಂದ ವರ್ಗವನ್ನು ಸಂಘಟದ ಮುಖಾಂತರ ಪ್ರತಿಯೊಬ್ಬ ಬಡವರಿಗೆ, ದಲಿತರಿಗೆ ಅರಸು ದಾಖಲೆ ಮುರಿದ ಸಿಎಂ ಸಿದ್ದರಾಮಯ್ಯಗೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅಭಿನಂದನೆ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಹೊರಟ್ಟಿ ಅವರು ಪತ್ರ ಬರೆದಿದ್ದು, 7 ವರ್ಷ 240 ದಿನ ಸಿಎಂ ಆಗಿ ಆಡಳಿತ ನಡೆಸಿದ್ದೀರಿ. ನಿಮ್ಮ ಆಡಳಿತ ಮಹತ್ವದ ಸಾಧನೆಗೆ ಕಾರಣ ಆಗಿದೆ. ನಿಮ್ಮ ಆಡಳಿತದಲ್ಲಿ ಸಾಮಾಜಿಕ ನ್ಯಾಯ ಕಾರ್ಯರೂಪಕ್ಕೆ ಬಂದಿದೆ. ಪ್ರತಿ ವರ್ಗಕ್ಕೂ ಸರ್ಕಾರದ ಸೌಲಭ್ಯಗಳು ಲಭಿಸಿವೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಮಾನ ಅವಕಾಶಗಳು ಸಿಕ್ಕಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಬಡವರಿಗೂ ಚಿಕಿತ್ಸೆ ಸಿಕ್ಕಿದೆ ಅಂತ ಉಲ್ಲೇಖಿಸಿದ್ದಾರೆ.
ಬಳ್ಳಾರಿಯಲ್ಲಿ ಬಿಜೆಪಿ ಕಾರ್ಯಕರ್ತರೇ ಗಲಾಟೆ ಆರಂಭಿಸಿ ಆ ಬಳಿಕ ಕಾಂಗ್ರೆಸ್ ಮೇಲೆ ಹಾಕಿದ್ದಾರೆ ಅಂತ ಶಾಸಕ ಕಂಪ್ಲಿ ಗಣೇಶ್ ಆರೋಪಿಸಿದ್ದಾರೆ. ದಾವಣಗೆರೆಯ ಜಗಳೂರಲ್ಲಿ ಮಾತಾಡಿದ್ದಾರೆ ಗಣೇಶ್. ವಾಲ್ಮೀಕಿ ಕಾರ್ಯಕ್ರಮ ನಡೆಯುವಂತೆ 2 ದಿನದ ಮುಂಚೆ ಫ್ಲೆಕ್ಸ್ ಹಾಕಲಾಗಿದೆ. PWD ಜಾಗದಲ್ಲಿ ಬ್ಯಾನರ್ ಹಾಕಿದ್ರೆ ತಪ್ಪೇನಿದೆ ಅಂತ ಪ್ರಶ್ನಿಸಿರುವಂತಹ ಗಣೇಶ್, ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಒಬ್ಬ ಗನ್ಮ್ಯಾನ್ ಇದ್ದ, ಆ ಬಗ್ಗೆ ಕೂಡ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಬ್ಯಾನರ್ ಕಟ್ಟಿ 3-4 ಡೇಸ್ ಬಿಫೋರ್ ಅಂದರೆ 3-4 ದಿನ ಮುಂಚೆಗೆ ಬ್ಯಾನರ್ ಕಟ್ಟಿದ್ದು. ಬ್ಯಾನರ್ ಕಟ್ಟಿ 4 ದಿನ ಆದಮೇಲೆ ಆ ಬ್ಯಾನರ್ ಕೇಳಲಿಕ್ಕೆ ಅವರೆಲ್ಲರೂ ಬಂದು ಪ್ರಯತ್ನ ಮಾಡಿದಾಗ ಅಲ್ಲಿರೋಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಲವೊಂದು ಏಟ್ ಆಗ್ತವೆ. ಏಟ್ ಆದಮೇಲೆ ಅಲ್ಲಿ ಶಾಸಕರು ಇರೋಲ್ಲ, ಬಳ್ಳಾರಿಯಲ್ಲಿ ಹೊಸಪೇಟೆಯಲ್ಲಿ ಇರ್ತಾರೆ. ಕಾರ್ಯಕರ್ತರು ಫೋನ್ ಮಾಡಿದ ಮೇಲೆ MLA ಹೋಗಿ ಆ ಬ್ಯಾನರ್ ಎಲ್ಲಿ ಕಿತ್ತಿದ್ರು ಅಂತ ನೋಡೋಕ್ಕೆ ಹೋದಾಗ ಅದೇನು ಇದಾಗ್ತಿತ್ತು ಅಂದರೆ ಪ್ರಾರಂಭ ಆಗಿದ್ದೆ ಅವರಿಂದ. ಇದೇನು ಇವ್ರು ನಮ್ಮ ಕಾಂಗ್ರೆಸ್ಸಿಂದ ಏನು ಪ್ರಾರಂಭ ಆಗಿಲ್ಲ, BJP ಇವ್ರ ಕಾರ್ಯಕರ್ತರು ಮತ್ತು ಅವರಿಂದಲೇ ಪ್ರಾರಂಭ ಆಗಿದ್ದು. ಇವತ್ತಿಂಥ ಕೆಟ್ಟ ಘಟನೆಗೆ ಬಳ್ಳಾರಿ, ಇಡೀ ರಾಜ್ಯದಲ್ಲಿ ಬಳ್ಳಾರಿ ಅಂದರೆ ಏನೋ ಒಂಥರ ಡಿಫ್ರೆಂಟಾಗಿ ನೋಡೋಂಥ ಸಿಚುವೇಶನ್ ಆಗ್ತಂದದ್ದು BJP. ಹಂಗಾಗಿ ಮಹದಾಯಿ ಹೋರಾಟಗಾರರ ಮೇಲೆ ಹಾಕಿರುವಂಥ ಕೇಸ್ಗಳನ್ನು ವಾಪಸ್ ಪಡೆಯೋಣ ಅಂತ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತಾಡಿದಂಥ DCM DK ಶಿವಕುಮಾರ್ ಮಹದಾಯಿ ಕೇಸ್ ವಾಪಸ್ ಪಡೆಯೋಣ ಅಂದಿದ್ದಾರೆ. ಕಾಮಗಾರಿಯ ಬಗ್ಗೆ ಟೆಂಡರ್ ಕರೆದಿದ್ದೇವೆ. ಗೋವಾ ಮತ್ತು ಮಹಾರಾಷ್ಟ್ರ ಸಮಸ್ಯೆ ಬಗೆಹರಿಸಬೇಕು. ಮಹದಾಯಿ, ಕೃಷ್ಣ ಸೇರಿದಂತೆ ನೀರಾವರಿ ಯೋಜನೆಗಳನ್ನು ಜಾರಿ ಮಾಡೋಣ ಅಂತ ಹೇಳಿದ್ದಾರೆ. ಅದು ನೋಟಿಫಿಕೇಶನ್ ಬೇಕಾದ್ರೆ ಕೇಸ್ ಏನಿದ್ರೆ ಬೇಕಾದ್ರೆ ವಾಪಸ್ ತೆಗೆದುಕೊಳ್ಳೋಣ, ಏನ್ ಚಿಂತೆ ಮಾಡೋದು ಬೇಡ. ಯಾವುದೇ ಕೇಸ್ ಇದ್ರೂ ವಾಪಸ್ ತೆಗೆದುಕೊಳ್ಳೋಣ. ಮಹದಾಯಿ ವಿಚಾರದಲ್ಲಿ ಏನು ತೀರ್ಪಾಗಿದೆ ಏನದಕ್ಕೆ ನಾವು ಸದ್ಯದಲ್ಲಿ ಒಪ್ಕೊಂಡಿದ್ದೇವೆ. ಗೋವಾದಿಂದ ಮತ್ತು ಏನು ನಮ್ಮ ಕೇಂದ್ರ ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಕರಾರಾಗ್ತಾ ಇದ್ದಾರೆ, ಅದಕ್ಕೊಂದು ಮುಕ್ತಿ ಸಿಕ್ಕಿದ್ರೆ ಹಿಂದೆ ಏನು ನೀವು ಹೋರಾಟ ಮಾಡ್ಕೊಂಡು ಬಂದ್ರಿ, ನಾವು ಈಗಾಗಲೇ ಟೆಂಡರ್ ಕರೆದಿದ್ದೇವೆ. ಅದಕ್ಕೆ ಆ ಭಾಗದ ಕುಡಿಯುವ ನೀರಿನ ವಿಚಾರದಲ್ಲಿ ಗೋವಾದವರು ಮತ್ತು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಕಾಂಗ್ರೆಸ್ ಸರ್ಕಾರ 1,12,000 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಆದರೂ ನಮ್ಮ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ. ಆದರೆ ವಿರೋಧ ಪಕ್ಷಗಳು ರಾಜಕೀಯ ಸ್ವಾರ್ಥಕ್ಕಾಗಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿದೆ ಅಂತ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹಾವೇರಿಯಲ್ಲಿ CM ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾವೇರಿಯಲ್ಲಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದೇವೆ. ಕೇಂದ್ರ ಸರ್ಕಾರದಿಂದ ಹಣ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಮೋದಿ ಸರ್ಕಾರಕ್ಕೆ CM ಥ್ಯಾಂಕ್ಸ್ ಹೇಳಿದ್ದಾರೆ. ಹೌದು, ನಾನೇ ಘೋಷಣೆ ಮಾಡಿದ್ದೆ, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಈಗಾಗಲೇ ಎಷ್ಟನೇ ಬ್ಯಾಚ್ ಇದು ನಡೀತಾ ಇದೆ? ಥರ್ಡ್ ಬ್ಯಾಚು ನಡೀತಾ ಇದೆ. ಸೊ ಮೆಡಿಕಲ್ ಕಾಲೇಜು ಈಗ ಸಂಪೂರ್ಣ ಕಂಪ್ಲೀಟ್ ಆಗಿದೆ. ಇದಕ್ಕೆ 499 ಕೋಟಿ ರೂಪಾಯಿಗಳಷ್ಟು, ಸುಮಾರು 500 ಕೋಟಿ ಅಂತ ಇಟ್ಟಿದ್ದಾರೆ. 499 ಅಂದರೆ 500 ಕೋಟಿ ಅಷ್ಟು ಖರ್ಚು ಮಾಡಿದ್ದೀವಿ. ಇವತ್ತು ಅದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಹೌದು, ನಾನೇ ಘೋಷಣೆ ಮಾಡಿದ್ದೆ, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಮೈಸೂರು ಜಿಲ್ಲೆಯಲ್ಲಿ ವಿಧಾನಸಭಾ ಟಿಕೆಟ್ಗಾಗಿ ಬಿಜೆಪಿ ಪಾಳ್ಯದಲ್ಲಿ ಈಗಲೇ ಫೈಟ್ ಆರಂಭ ಆಗಿದೆ. ಚಾಮರಾಜ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಳೆದ 3 ದಿನಗಳ ಹಿಂದೆ ಕ್ಯಾಲೆಂಡರ್ ಬಿಡುಗಡೆ ನೆಪದಲ್ಲಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ನಾನು 3 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದೇನೆ. ಜನರ ಸೇವೆಯೊಂದಿಗೆ ಪಕ್ಷದ ಕೆಲಸ ಮಾಡಿದ್ದೇನೆ. ಪಕ್ಷ ಹಾಗೂ ಜನರ ಬೆಂಬಲ ಹಾಗೂ ಆಶೀರ್ವಾದ ನನ್ನ ಮೇಲೆ ಇದೆ. ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನು ಬಿಟ್ಟುಕೊಡೋ ಪ್ರಶ್ನೆಯೇ ಇಲ್ಲ. 2028ಕ್ಕೆ ಪಕ್ಷ ನನಗೆ ಟಿಕೆಟ್ ನೀಡುತ್ತೆ, ನಾನೇ MLA ಆಗ್ತೇನೆ ಅಂತ ಪ್ರತಾಪ್ ಸಿಂಹ ಅವರಿಗೆ ಎಲ್ ನಾಗೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲೂ ಸಹ ಕೆಲವು ಈ ಸ್ಕೀಮ್ಗಳು ಮತ್ತು ಬೇರೆ ಬೇರೆ ಕಾರಣದಿಂದ ಭಾಳ ಕೆಲವೇ ನೇರೋ ಮಾರ್ಜಿನಲ್ಲಿ ಅವ್ರು ಗೆದ್ದಿದ್ದಾರೆ. ಆದರೆ ಅದನ್ನೇ ಒಂದು ಕಾರಣ ಇಟ್ಕೊಂಡು ನಾನು ನಿಂತ್ಕೊತೀನಿ ಅನ್ನೋಂಥದ್ದು ಸರಿ ಇಲ್ಲ. ಅವರು ನನ್ನ ಸಲಹೆ ಏನಂದರೆ ಬೇಕಾದಷ್ಟು ಅವರು ರಾಜ್ಯದ ನಾಯಕರಿದ್ದಾರೆ ಮತ್ತು ಹಿಂದೂ ಹುಲಿ ಬೇರೆ ಇದ್ದಾರೆ. ಅವರು ಎಲ್ಲಿ ಬೇಕಾದ್ರೆ ನಿಲ್ಬೋದು. ಅವ್ರಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಅವ್ರು ನೋಡಿ ಮೂಡಿಗೆರೆ ಆ ಕಡೆ ಚಿಕ್ಕಮಂಗ್ಳೂರು ಕಡೆಯವರು ಇಲ್ಲಿ ಬಂದು ನಿಂತ್ಕೊಂಡು ಗೆದ್ದರು. ಅದೇ ಥರ ರಾಜ್ಯದ ಯಾವ ಮೂಲೆಯಲ್ಲಿ ಬೇಕಾದ್ರೂ ನಿಂತ್ಕೊಂಡು ಗೆಲ್ಬೋದು. ಅಲ್ಲಿ ಗೆಲ್ಲುವಂಥ ವ್ಯವಸ್ಥೆ ಆಗಲಿ. ನಾನು ಯಾವ ಊರಿಗೂ ಹೋಗೋಕ್ಕಾಗಲ್ಲ. ಇರೋದು ಒಂದೇ ಊರು, ನಂದು ಹುಟ್ಟೂರು ಇದು. ಇಲ್ಲೇ ನಾನು ಹೋರಾಟ ಮಾಡಬೇಕಾಗುತ್ತೆ. ನಮ್ಮ ಹೋರಾಟ ಏನಿದ್ರು ಇಲ್ಲೇ. ನಾನು ನನಗೆ ಒಂದು ವಿಶ್ವಾಸ ಇದೆ, 2028ಕ್ಕೂ ಸಹ ನಮ್ಮ ವರಿಷ್ಠರು, ನಮ್ಮ ರಾಜ್ಯ ನಾಯಕರು ನನಗೆ ಆಶ್ವಾಸನೆ
ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಠಾಣೆಯ ಮುಂದೆ ಧರಣಿ ಮಾಡಿದ್ದಾರೆ. ಇನ್ನು ಈ ವಿಚಾರವಾಗಿ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ ರಾಜ್ಯವೇ ತಲೆ ತಗ್ಗಿಸುವಂತಹ ಘಟನೆ ಅಂತ ಹೇಳಿದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಉಲ್ಟಾ ನಮ್ಮ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಕಚೇರಿಯಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಯಾಕೆ ನಮ್ಮ ಬಿಜೆಪಿ ಕಾರ್ಯಕರ್ತರು SIR ಸಂದರ್ಭದಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕೆ ಇವ್ರಿಗೇನು ಅಧಿಕಾರ ಇದೆ? ಯಾವ ಕಾಂಗ್ರೆಸ್ ಕಾರ್ಪೊರೇಟರ್ ಮೇಲೆ FIR ರಿಜಿಸ್ಟರ್ ಮಾಡಬೇಕಾಗಿತ್ತು, ಅದ್ರ ಬದಲಾಗಿ ನಮ್ಮ ಕಾರ್ಯಕರ್ತರ ಮೇಲೆ FIR ರಿಜಿಸ್ಟರ್ ಮಾಡತಕ್ಕಂಥ ಅವಶ್ಯಕತೆ ಏನಿತ್ತು? ಅವ್ರ ಮನೆಗೆ ನುಗ್ಗಿ ಪೊಲೀಸರು ಅರೆಸ್ಟ್ ಮಾಡುವಂಥ ಅವಶ್ಯಕತೆ ಏನಿತ್ತು? ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥ ಹಿಂದೆ ಹೆಸರು ಹೇಳ್ಕೊಂಡು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ದೇವರಾಜ ಅರಸರ ದಾಖಲೆ ಮುರಿದಿದ್ದೇನೆ ಅಂತೇಳಿ ಇವತ್ತು ಅವರ ಬೆನ್ನನ್ನು ಅವ್ರು ತಡ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು. ಕೋಗಿಲೆ ಲೇಔಟ್ನಲ್ಲಿ ಅಕ್ರಮವಾಗಿ ವಾಸವಾಗಿದ್ದ ಜನರಿಗೆ ಫ್ಲಾಟ್ ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕಂದಾಯ ಸಚಿವ ಸ್ಥಳೀಯ ಶಾಸಕ ಕೃಷ್ಣ ಬೈರೇಗೌಡ ಸಭೆ ಮಾಡಿದ್ದಾರೆ. ಆ ಸಭೆ ಬಳಿಕ ಪುನರ್ವಸತಿ ನೀಡೋ ಕೆಲಸ ಚುರುಕುಗೊಂಡಿದೆ. ಅರ್ಹತೆ ಹೊಂದಿರೋರಿಗೆ ಮಾತ್ರವೇ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಫಕೀರ್ ಲೇಔಟ್ ಪಕ್ಕದಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಕಂದಾಯ ಅಧಿಕಾರಿಗಳು, GBA ಬೆಸ್ಕಾಂ ಮತ್ತು ರಾಜೀವ್ ಗಾಂಧಿ ವಸತಿ ಇಲಾಖೆಯ ಅಧಿಕಾರಿಗಳು ಅರ್ಹತೆ ಹೊಂದಿರುವಂತಹ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಅಂದಾಜು 37 ಅರ್ಜಿಗಳು ಮಾತ್ರ ಅರ್ಹತೆ ಹೊಂದಿವೆ. ಅವರಿಗಷ್ಟೇ ಮನೆ ಸಿಗುವಂತಹ ಸಾಧ್ಯತೆ ಇದೆ. ಕೋಗಿಲು ಲೇಔಟ್ನ ಫಕೀರ್ ಕಾಲೋನಿಯಲ್ಲಿ GBA ಬುಲ್ಡೋಸರ್ ಗರ್ಜನೆಗೆ ನೂರಾರು ಅಕ್ರಮ ಮನೆಗಳು ನೆಲಸಮಾಗಿದೆ. ಸಂತ್ರಸ್ತರಿಗೆ ಫ್ಲಾಟ್ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಭರವಸೆ ಕೊಟ್ಟಿದೆ. ಇದೇ ವಿಚಾರ ರಾಜಕೀಯ ವಾಕ್ಸಮರಕ್ಕೂ ಕೂಡ ನಾಂದಿ ಹಾಡಿದೆ. ಯಾವುದೇ ಕಾರಣಕ್ಕೂ ಅಕ್ರಮದಾರರಿಗೆ ಮನೆ ಕೊಡಬಾರದು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಪರ ವಿರೋಧದ ಮಧ್ಯೆ ಕಾಂಗ್ರೆಸ್ ನಿರಾಶ್ರಿತರಿಗೆ ಮನೆ ಕೊಡೋದಕ್ಕೆ ಮುಂದಾಗಿದೆ. ಕೋಗಿಲು ಲೇಔಟ್ ಕಾರ್ಯಾಚರಣೆಯ ಬಳಿಕ GBA ಅಲರ್ಟ್ ಆಗಿದೆ. ನಗರದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಆಗಿರುವಂತಹ ಇತರೆ ಲೇಔಟ್ಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ದಾಖಲೆ ಪರಿಶೀಲನೆ ಜೊತೆಗೆ ಕಡಿತಗೊಳಿಸಲು ಮುಂದಾಗಿದ್ದಾರೆ. ಕೋಗಿಲು ಲೇಔಟ್ನ ಫಕೀರ್ ಕಾಲೋನಿ ಮತ್ತು ವಸೀಂ ಕಾಲೋನಿಯಲ್ಲಿ ಅಕ್ರಮವಾಗಿ ಮನೆ ಕಟ್ಟಲು ಮತ್ತು ಹಣ ಪಡೆದು ನೀರು, ಕರೆಂಟ್ ಸೌಲಭ್ಯಗಳನ್ನು ಕೊಡಿಸಿದ್ದಂಥ ಮಾಸ್ಟರ್ ಮೈಂಡ್ಗಳ ಬಂಧನ ಆಗಿದೆ. ಯಲಹಂಕ ಪೊಲೀಸರಿಂದ ಸಚಿವ ಕೃಷ್ಣ ಬೈರೇಗೌಡ ಆಪ್ತ ಅಂತ ಹೇಳಲಾಗುವಂಥ ವಸೀಂ ಬೇಗ್ ಮತ್ತು ವಿಜಯ್ ಕುಮಾರ್ನನ್ನು ಬಂಧಿಸಿದ್ದಾರೆ. ಇಬ್ಬರನ್ನು ಠಾಣೆಗೆ ಕರೆತಂದಿರುವ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಸಹ ವಸೀಂ ಅಕ್ರಮ ಜಾಲವನ್ನು ರಾಜ್ಯದ ಜನರ ಮುಂದೆ ಬಟಾಬಯಲು ಮಾಡಿತ್ತು. ಲಿಂಗರಾಜಪುರದಲ್ಲಿ ಕುಡಿಯೋ ನೀರಿನ ಜೊತೆ ಚರಂಡಿ ನೀರು ಮಿಕ್ಸ್ ಆಗಿದ್ದ ಪ್ರಕರಣದ ಬಳಿಕ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಜಲಮಂಡಳಿ ಅಧಿಕಾರಿಗಳು ಮೇಜರ್ ಆಪರೇಷನ್ಗೆ ಮುಂದಾಗಿದ್ದು ಬೆಂಗಳೂರಿನಲ್ಲಿರುವಂತಹ ಕಾವೇರಿ ಪೈಪ್ಲೈನ್ ಬದಲಾಯಿಸಲು ನಿರ್ಧರಿಸಿದ್ದಾರೆ. 40 ವರ್ಷದ ಹಿಂದಿನ ಹಳೆ ಪೈಪ್ಗಳಿಗೆ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಒಟ್ಟಿನಲ್ಲಿ ನಗರದಲ್ಲಿ 12,000 ಕಿಲೋಮೀಟರ್ ಉದ್ದದ ಪೈಪ್ಗಳಿದೆ. ಅದರಲ್ಲಿ 3,000 ಕಿಲೋಮೀಟರ್ ಉದ್ದದ ಪೈಪ್ಗಳು 40 ವರ್ಷಕ್ಕಿಂತ ಹಳೆಯ ಪೈಪ್ಗಳು. ಈ ಪೈಪ್ಗಳನ್ನು ಬದಲಾಯಿಸಲು ಈಗ GBA ಮುಂದಾಗಿದೆ. ಮುಂದುವರೆದು ನಮ್ಮ ಬೆಂಗಳೂರಿನಲ್ಲಿ ಟೋಟಲ್ 12,000 ಕಿಲೋಮೀಟರಷ್ಟು ಪೈಪ್ಲೈನ್ಸ್ಗಳಿದ್ದಾವೆ. ಅದರಲ್ಲಿ 3,000 ಕಿಲೋಮೀಟರ್ ಪೈಪ್ಲೈನ್ಸು ಹಳೆಯ ಕಾಲದ್ದು, 30-40 ವರ್ಷಗಳ ಕಾಲದ್ದು CI ಪೈಪ್ಗಳಿದೆ. ಅದನ್ನು ಬದಲಾವಣೆ ಮಾಡೋಕ್ಕೆ ಅಂದಾಜು ನಮಗೆ 3,000 ಕೋಟಿವರೆಗೆ ದುಡ್ಡು ಖರ್ಚಾಗುತ್ತೆ. ಎಷ್ಟು ಕೋಟಿ ಸರ್? 3,000 ಕೋಟಿ. ಅಂದರೆ ಇದು 30-40 ವರ್ಷಗಳ ಹಳೆಯ ಕಾಲದ ಪೈಪ್ಗಳಿವು. ಇದರಿಂದ ಈ ಥರ ಸಮಸ್ಯೆ ಆಗ್ತಿರ್ಬೋದು ಸರ್, ಹೇಗೆ ಸರ್ ಅಂತ? ಇಲ್ಲ, ಹಂಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಹಲವಾರು ವರ್ಷಗಳು ನಡೀತಾನೆ ಇರ್ತದೆ. ಕೆಲವೊಂದು ಸಮಯ ಏನಾಗುತ್ತೆ, ಇವರು ಇಲೀಗಲಾಗಿ ಯಾರಾದರೂ ಅದನ್ನು ಡ್ರಿಲ್ ಮಾಡಿದಾಗ ಆ ಪೈಪ್ಗಳಲ್ಲಿ ಈ ಥರ ಸಿವೇಜ್ ವಾಟರ್ಸು ಸೀಪೇಜ್ ಆಗುವಂಥ ಚಾನ್ಸಸ್ ಇದೆ. ಆದರೂ ಕೂಡ ನಾವು ಸಾರ್ವಜನಿಕ ದೃಷ್ಟಿಯಿಂದ ಈ ಹಳೆಯ ಕಾಲದ ಪೈಪ್ಗಳನ್ನು ಸಮೀಕ್ಷೆ ಮಾಡಿ ಶಿವಮೊಗ್ಗದಲ್ಲಿ ಬಂಜಾರ ಸಮುದಾಯದ ಜನರು ರೋಗ ರುಜಿನಗಳಿಂದ ದೂರ ಆಗೋದಕ್ಕೆ ವಿಶಿಷ್ಟ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರ್ತಿದ್ದಾರೆ. ರಾತ್ರಿ ವೇಳೆ ಕತ್ತಲ ಸಮಯದಲ್ಲಿ ಊರ ಹೊರಗಡೆ ಪೂಜೆ ಮಾಡಿ ಊಟ ಮಾಡುವ ಮೂಲಕ ದೈವಾರಾಧನೆ ಮಾಡ್ತಿದ್ದಾರೆ. ಆ ಆಚರಣೆಯಿಂದ ಮಕ್ಕಳು, ಮಹಿಳೆಯರು, ವೃದ್ಧರಿಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಬಂಜಾರ ಸಮುದಾಯದಿಂದ ಸಪ್ತ ದೇವತೆಗಳನ್ನು ವಿಶಿಷ್ಟವಾಗಿ ಆಚರಣೆ ಮಾಡಲಾಗುತ್ತೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಿಹಳ್ಳಿ ತಾಂಡದಲ್ಲಿ ವಿಶಿಷ್ಟ ಆಚರಣೆಯನ್ನ ಮಾಡಲಾಗಿದೆ. ಕೇರಳದ ಉಳಿಕಲ್ನಲ್ಲಿರುವಂತಹ ಬೈತೂರು ದೇವರ ಉತ್ಸವವನ್ನು ಇಂದಿಗೂ ಕೇರಳ ಹಾಗೂ ಕೊಡಗಿನ ಜನ ಒಟ್ಟಾಗಿ ಸೇರಿ ಮಾಡ್ತಾರೆ. ಜನವರಿ 24ರಂದು ಆಚರಣೆ ಆಗುವಂತಹ ಈ ಹಬ್ಬಕ್ಕೂ ಮುನ್ನ ಅಲ್ಲಿನ ಶಕ್ತಿಶಾಲಿಯಾದಂತಹ ಕೋಮಾರತಚ್ಚನ್ ದೈವ ಕೊಡಗು ಜಿಲ್ಲೆಗೆ ಆಗಮಿಸುತ್ತೆ. ಇಲ್ಲಿ 1 ವಾರಗಳ ಕಾಲ ಹಲವು ದೇವಾಲಯಗಳು ಮತ್ತು ಪ್ರಮುಖ ಮನೆಗಳಿಗೆ ಭೇಟಿ ಕೊಡೋದು ಇಲ್ಲಿನ ಸಂಪ್ರದಾಯ.
ಕೊಡಗಿನ ಜನತೆಯನ್ನು ಬೈತೂರು ಉತ್ಸವಕ್ಕೆ ಆಹ್ವಾನ ನೀಡೋದು ಕೂಡ ಸಂಪ್ರದಾಯ. ಅದರಂತೆ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯ ಹಾಗೂ ಕೋಟೆ ಮಹಾಗಣಪತಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ನಟ ರಾಕಿಂಗ್ ಸ್ಟಾರ್ ಯಶ್ ಇಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. 40ನೇ ವಸಂತಕ್ಕೆ ಕಾಲಿಟ್ಟಿರುವಂತಹ ರಾಕಿ ಬಾಯ್ ಅಭಿಮಾನಿಗಳು ಶುಭ ಕೋರಿ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಯಾಕಂದರೆ ಈ ಬಾರಿ ಯಶ್ ಟಾಕ್ಸಿಕ್ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದು ತಮ್ಮ ಹುಟ್ಟುಹಬ್ಬದ ಅಭಿಮಾನಿಗಳಿಗೆ ಭೇಟಿ ಆಗ್ತಾ ಇಲ್ಲ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಶ್ ಪೋಸ್ಟ್ ಮಾಡಿದ್ದಾರೆ. ನೀವು ನನ್ನನ್ನು ಭೇಟಿಯಾಗೋದಕ್ಕೆ ಕೆಲವು ವರ್ಷಗಳಿಂದ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ಈ ಜನ್ಮದಿನದಂದು ಕೂಡ ನಾನು ನಿಮ್ಮನ್ನೆಲ್ಲ ಭೇಟಿ ಆಗಬೇಕು ಅಂತ ಬಯಸಿದ್ದೆ. ಆದರೆ ಇದೇ ಮಾರ್ಚ್ 19ರಂದು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗಬೇಕಾಗಿದೆ. ಈ ಕೆಲಸದಲ್ಲಿ ಬ್ಯುಸಿ ಆಗಿರೋದಾಗಿ ಹೇಳ್ಕೊಂಡಿದ್ದಾರೆ. ಬೀದಿ ನಾಯಿಗಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ಸುಪ್ರೀಂ ಕೋರ್ಟ್ ಅಭಿಪ್ರಾಯಕ್ಕೆ ನಟಿ ರಮ್ಯಾ ಕಿಡಿಕಾರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಪೋಸ್ಟನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಹಾಗಾದರೆ ಗಂಡಸರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾವಾಗ ರೇಪ್ ಮಾಡ್ತಾರೋ ಏನು ಮಾಡ್ತಾರೋ ಅನ್ನೋದು ಅರ್ಥ ಆಗಲ್ಲ. ಪುರುಷರೆಲ್ಲರನ್ನ ಜೈಲಿಗೆ ಹಾಕ್ತೀರಾ ಹಾಗಾದರೆ ಅಂತ ಪೋಸ್ಟ್ ಮಾಡಿದ್ದಾರೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಮಾಡಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯ ಬಂಧನ ಆಗಿದೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಮೂಲದ ದುರ್ಯಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. 18ಕ್ಕೂ ಹೆಚ್ಚು ವ್ಯಕ್ತಿಗಳ ವಿರುದ್ಧ ವಿಜಯಲಕ್ಷ್ಮಿ ಸೈಬರ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಈವರೆಗೆ 5ರನ್ನ ಬಂಧಿಸಲಾಗಿದೆ. ಇನ್ನು ಎಣ್ಣೆ ಮತ್ತಲ್ಲಿ ಯುವಕ ಕಿರಿಕ್ ಮಾಡಿಕೊಂಡಿದ್ದಾನೆ. ಮದ್ಯಪಾನದ ಅಮಲಿನಲ್ಲಿ ಅದ್ವಾ ಕಾರು ಚಾಲನೆ ಮಾಡಿ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಂಥ ಈ ಚಾಲಕನಿಗೆ ಸಾರ್ವಜನಿಕರು ಆತನನ್ನು ಹಿಡಿದು ಥಳಿಸಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿ ಈ ಘಟನೆ ನಡೆದಿದ್ದು ಕುಡಿತದ ಕಿಕ್ನಲ್ಲಿದ್ದಂಥ ಯುವಕ 10ಕ್ಕೂ ಅಧಿಕ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದ. ಸಾರ್ವಜನಿಕರು ಕಾರು ಅಡ್ಡಗಟ್ಟಿ ಯುವಕನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರಶ್ನೆ ಮಾಡಿದವರ ಮೇಲೆ ಕಾರು ಚಾಲಕ ಹಲ್ಲೆಗೆತ್ತಿಸಿದ್ದು ಈ ವೇಳೆ ಜನ ಗೂಸಾ ಕೊಟ್ಟಿದ್ದಾರೆ. ಆನಂತರ ಮೂರ್ಛೆ ಹೋದವನಂತೆ ಯುವಕ ನಟಿಸಿದ್ದಾನೆ. ಆನಂತರ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ.